ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್, ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೇನೆ ಮೊದಲ ನೋಟಿಫಿಕೇಶನ್ ಬರೋದು ನಿಮಗೇನೆ. ಸೆಳೆವ ಸುಳಿಯೊಳಗೆ 45ನೇ ಅಧ್ಯಾಯ. ಋತು ಆಕರ್ಷ್ನಿಗೆ ಊಟ ಮಾಡಿಸಲು ಬಂದಳು. ಮಾತ್ರೆಯ ಪ್ರಭಾವದಿಂದಾಗಿ ನಿದ್ದೆ ಹೋದವನನ್ನು ಎಬ್ಬಿಸಿ ಊಟದ ತಟ್ಟೆ ಎದುರು ಹಿಡಿದಳು. ಆಕರ್ಷ್ ನಿಧಾನವಾಗಿ ಕುಳಿತ. ಅವನಿಗೆ ಋತು ಊಟ ಮಾಡಿಸತೊಡಗಿದಳು. ಆಕರ್ಷ್ ಹೆಚ್ಚು ಮಾತನಾಡದೆ ಊಟ ಮುಗಿಸಿದ. ಋತು, ಆಕರ್ಷ್, ನಿನಗೆ ಈಗಾಗಲೇ ಗೊತ್ತಾಗಿರಬಹುದು ಎಂದು ಪೀಠಿಕೆ ಹಾಕಿದಳು. ಯಾವುದ್ರ ಬಗ್ಗೆ ಮಮ್ಮ? ಅದೇ, ನಾನು ನಿಮ್ಮಪ್ಪ ಬೇರೆ ಆಗ್ತಿದ್ದೀವಿ, ಅಂದರೆ ಡಿವೋರ್ಸ್ ಪಡಿತಿದ್ದೀವಿ. ಗೊತ್ತಾಗಿದೆ ಮಮ್ಮಿ. ನಾವು ಒಟ್ಟಿಗೆ ಇರಲು ಸಾಧ್ಯವಿಲ್ಲ. ನಮ್ಮ ವಿಚ್ಛೇದನ ಆಗುತ್ತಲೇ ನಾನು ಈ ಮನೆಯಿಂದ ಹೊರಟು ಹೋಗುವೆ. ನಾನಿಲ್ಲಿ ಇರುವ ಕಾರಣದಿಂದ ನಿಮ್ಮಪ್ಪ ಇಲ್ಲಿಗೆ ಬರುತ್ತಿಲ್ಲ ಎಂದಳು. ಅವಳ ಮಾತಿಗೆ ಆಕರ್ಷ್ ಹೀಗೆ ಉತ್ತರಿಸಬೇಕೋ ತಿಳಿಯದೆ ಸುಮ್ಮನಾದ. ಅವನಿಗೂ ಋತು ಬೇರೆ ಹೋಗುವುದು ಬೇಸರವೇ, ಆದರೆ ಬೇರೆ ಆಯ್ಕೆ ಇಲ್ಲ. ಯಾರಿಗಾದರೂ ಒಬ್ಬರಿಗೆ ಅನ್ಯಾಯ ಆಗುವುದು ಸಹಜ. ಇಷ್ಟು ವರ್ಷ ರಾಶಿಕಾಳಿಗೆ ಅನ್ಯಾಯವಾಗಿದೆ. ಅವಳಿಗೆ ನ್ಯಾಯ ದೊರೆತು ಹೊಸ ಬಾಳು ಸಿಗಬೇಕು ಎಂದರೆ ಋತು ದೂರವಾಗಲೇಬೇಕು. ಇದು ಮೇಲ್ನೋಟಕ್ಕೆ ಋತುಳಿಗೆ ಆಗುತ್ತಿರುವ ಅನ್ಯಾಯ ಎನಿಸಿದರೂ ಇದು ಅನಿವಾರ್ಯ. ಸುಮ್ಮನೆ ಉಳಿತೆಯಲ್ಲ ಆಕರ್ಷ್, ಏನಾದರೂ ಮಾತನಾಡು. ನಿನ್ನ ಮನಸ್ಸು ಅರಿಯುವ ಆಸೆಯಾಗಿದೆ. ಮಮ್ಮ, ಏನಂತ ಹೇಳಲಿ? ಎಲ್ಲ ಮಕ್ಕಳಿಗೂ ತಂದೆ ತಾಯಿ ಬೇರೆ ಆಗುವುದು ಒಂದು ಕೆಟ್ಟ ಕನಸೇ ಸರಿ, ಆದರೆ ಇದು ಅನಿವಾರ್ಯವಾದ್ದರಿಂದ ಇದಕ್ಕೆ ತಲೆಬಾಗಲೇಬೇಕು. ಬಲವಂತದ ಸಂಬಂಧದಿಂದ ಯಾರಿಗೂ ಕ್ಷೇಮವಿಲ್ಲ. ಈ ವಿಷಯದಲ್ಲಿ ನಾನು ನಿಮ್ಮಿಬ್ಬರಿಗೂ ತಿಳಿಸಿ ಹೇಳಲು ಸಾಧ್ಯವಿಲ್ಲ. ಇಷ್ಟು ವರ್ಷಗಳವರೆಗೆ ನನ್ನ ಕಾರಣದಿಂದಾಗಿ ಆದರೂ ಒಟ್ಟಾಗಿದ್ದೀರಿ. ಈಗ ಬೇರೆಯಾಗುವುದೇ ನಿರ್ಧಾರವಾದ ನಂತರ ನನ್ನ ಅಭಿಪ್ರಾಯ ನಾನು ಏನಂತ ಹೇಳುವುದು? ಅದು ನಿಜಾನೇ, ನಿನ್ನ ಗೊಂದಲದ ಮನಸ್ಥಿತಿಯ ಅರಿವು ನನಗಿದೆ. ಆದರೆ ನಿನ್ನನ್ನು ಕಳೆದುಕೊಳ್ಳಲು ನನಗೆ ಮನಸ್ಸಿಲ್ಲ. ಆಗಾಗ ನಿನ್ನ ಭೇಟಿ ಆಗಬಹುದೇ? ಏನಮ್ಮ ಹೀಗೆ ಕೇಳ್ತೀಯಾ? ನಿನ್ನ ಮಗನನ್ನು ನೋಡಲು ನೀನು ಪರ್ಮಿಷನ್ ತಗೋಬೇಕಾ? ನಾನೇ ನಿಮ್ಮನ್ನು ನೋಡಕ್ಕೆ ಬರ್ತೀನಿ. ಇದರಲ್ಲಿ ಯಾರ ಹಸ್ತಕ್ಷೇಪ ನನಗೆ ಬೇಡ. ಸರಿ ಕಂದ, ನೀನೀಗ ಮಲಗು ಎಂದವಳೆ ಹೊರಬಂದಳು. ಋತು ಮನದಲ್ಲಿ ಸಂತಸ ಪಡುತ್ತಾ ಕೆಳಗೆ ಇಳಿದು ಬಂದಳು. ಅದಾಗಲೇ ಅನಾಯ ಮನೆಯ ಒಳಗೆ ಬಂದಿದ್ದಳು. ಅನಾಯ ಬಂದಿದ್ದು ನೋಡಿ ಋತು ಮೊಗ ಅರಳಿತು. ಆದರೆ ಅನಾಯಳ ನಿರ್ಲಕ್ಷ್ಯ ನೋಟ ಅವಳನ್ನು ಹಿಂಸೆ ಮಾಡಿತು. ಎಷ್ಟೇ ಸಹಜವಾಗಿ ಮಾತನಾಡಬೇಕು ಎಂದರೂ ಯಾಕೆ ಈ ಹುಡುಗಿ ನನ್ನ ಕಂಡರೆ ಹೀಗೆ ಆಡುತ್ತಾಳೆ ಎಂದುಕೊಂಡಳು. ಬಾ ಅನಾಯ, ಅಲ್ಯಾಕೆ ನಿಂತಿದೀಯಾ ಎಂದು ಕರೆದಳು. ಅನಾಯ ತಲೆ ಎತ್ತಿ ಅವಳತ್ತ ನೋಡಿ, ಆಕರ್ಷಣ ನೋಡೋಕೆ ಬಂದೆ ಎಂದಳು. ಅವನು ಈಗ ತಾನೇ ಊಟ ಮುಗಿಸಿ ಮಲಗಿದ. ಬಾ, ನೀನು ಊಟ ಮಾಡು. ನನ್ನಮ್ಮ ಇಲ್ಲಿ ಬರೋವಾಗಲೇ ಊಟ ಮಾಡಿಸಿಯೇ ಕಳಿಸಿದ್ದು. ನಾನು ಆಕರ್ಷಣ ನೋಡಬಹುದೇ? ಖಂಡಿತ ನೋಡುವೆಯಂತೆ. ಆದರೆ ಅದಕ್ಕೂ ಮೊದಲು ನಾನು ನಿನ್ನ ಜೊತೆ ಮಾತನಾಡಬೇಕು. ನನಗೆ ಸಮಯವಿಲ್ಲ, ನಾನು ಹೊರಡಬೇಕು ಎನ್ನುತ್ತಾ ಆಕರ್ಷ್ ಇದ್ದ ಕೋಣೆಗೆ ಹೊರಟಳು. ಅನಾಯ, ಸ್ವಲ್ಪ ಹೊತ್ತು ಕುಳಿತುಕೋ, ಅವನು ನಿದ್ದೆ ಹೋಗಿರಬೇಕು. ಯಾಕೆ ಎಬ್ಬಿಸ್ತೀಯಾ? ಸ್ವಲ್ಪ ಹೊತ್ತಿಗೆ ನಾನೇ ಅವನನ್ನು ಎಬ್ಬಿಸುವೆ, ಮಾತನಾಡಿಸುವೆಯಂತೆ ಎಂದಳು. ಋತುಳ ಕಂಡರೆ ಸಾಕು ಅವಳ ಉದ್ದಟತನದ ಬಗ್ಗೆ ರಾಶಿಕಾಳ ಬಾಯಿಂದ ಕೇಳಿದ್ದರಿಂದ ಅನಾಯಾಳಿಗೆ ಕೋಪ ಬರುತ್ತಿತ್ತು. ಇವಳಿಂದಲೇ ತಾನು ತನ್ನ ತಾಯಿ ಹೀಗೆ ಅತಂತ್ರರಾಗಿ ಸಮಾಜದ ನಿಂದನೆ ಎದುರಿಸಿ ಬದುಕುತ್ತಿರೋದು. ಇವಳೊಬ್ಬಳು ಈಗ ಮತ್ತೆ ನನ್ನ ಮತ್ತು ಆಕರ್ಷ್ ಮಧ್ಯೆ ಬರುತ್ತಿದ್ದಾಳೆ ಎಂದು ಕೋಪ ಹೆಚ್ಚಿತು. ಅನಾಯ ಸುಮ್ಮನೆ ನಿಂತಿರುವುದು ನೋಡಿ ಋತು ಅವಳ ಹತ್ತಿರ ಬಂದು ಅವಳ ಕೈ ಹಿಡಿದು ಕರೆದುಕೊಂಡು ಬಂದು ಡೈನಿಂಗ್ ಟೇಬಲ್ ಬಳಿ ಕೂರಿಸಿದಳು. ಅನಾಯ ಸುಮ್ಮನೆ ಕುಳಿತಳು. ಋತು ಒಳ ಹೋಗಿ ಊಟದ ತಟ್ಟೆ ಹಿಡಿದು ಬಂದಳು. ಋತು ಅನಾಯಾಳ ಎದುರು ತಟ್ಟೆ ಇಟ್ಟು ಊಟ ಮಾಡು ಎಂದಳು. ನಿಮಗೆ ಹೇಳಿದ್ನಲ್ಲ ನಾನು ಊಟ ಮಾಡಿಕೊಂಡೇ ಬಂದದ್ದು ಅಂತ. ಗೊತ್ತಮ್ಮ, ಸ್ವಲ್ಪ ಊಟ ಮಾಡು. ಗೊತ್ತಿದ್ದರೂ ಮತ್ತ್ಯಾಕೆ ಒತ್ತಾಯ ಮಾಡೋದು ನೀವು? ಊಟದ ಸಮಯಕ್ಕೆ ಬಂದಿದ್ದೀಯಾ, ಹಾಗಾಗಿ ಊಟ ಮಾಡು ಬಾ ಎಂದದ್ದು ತಪ್ಪ? ನಿನ್ನ ಮನೆಯಲ್ಲಿ ಊಟ ಆಗಿದ್ದರೆ ಏನಂತೆ, ಇಲ್ಲೂ ಸಹ ಮಾಡು ಸ್ವಲ್ಪವಾದರೂ. ನನಗೆ ಬೇಡ ಅಂತ ಹೇಳ್ತಿದ್ದರು, ಯಾಕೆ ಒತ್ತಾಯ ಮಾಡೋದು? ಯಾವಾಗಲೂ ನಿಮ್ಮ ಹಠನೇ ನಡಿಬೇಕಾ? ಹಠದ ಪ್ರಶ್ನೆ ಅಲ್ಲ ಮಗಳೇ, ಹಸುವಿನ ಪ್ರಶ್ನೆ. ನಿನಗೆ ಹಸಿವಿಲ್ಲದೆ ಇರಬಹುದು, ನಿಮ್ಮಮ್ಮ ಊಟ ಮಾಡಿಯೇ ಕಳಿಸಿರಬಹುದು. ಆದರೆ ನನಗೂ ಸಹ ನಿನಗೆ ಊಟ ಮಾಡಿಸುವ ಬಯಕೆ. ನಿಮ್ಮ ಬಯಕೆನ ನಿಮ್ಮ ಹದ್ದು ಬಸ್ನಲ್ಲಿ ಇಟ್ಕೊಳ್ಳಿ. ನಿಮ್ಮ ಬಯಕೆ ತೀರಬೇಕು ಅಂತ ಇನ್ನೊಬ್ಬರಿಗೆ ಅಜೀರ್ಣ ಮಾಡಿಸೋದು ಎಷ್ಟು ಸರಿ? ಹಾಗಲ್ಲಮ್ಮ, ಅಜೀರ್ಣ ಆಗುವಷ್ಟು ಬೇಡ, ಸ್ವಲ್ಪ ನಿನಗೆ ಸೇರಿದಷ್ಟು ತಿನ್ನು ಸಾಕು ಎನ್ನುತ್ತಾ ತಾನೇ ಅನ್ನ ಸಾರು ಕಲಿಸಿದಳು. ಅನಾಯ ಅಸಹನೆಯಿಂದಿದ್ದಳು. ಋತು ತುತ್ತು ಮಾಡಿ ಅನಾಯಳ ಬಾಯಿಗಿಡಲು ಹೋದಾಗ ಅವಳ ಸಹನೆ ಮೀರಿ ಋತುಳ ಕೈಯನ್ನು ತಳ್ಳಿ ಎದ್ದು ನಿಂತಳು. ಋತು ಅವಳ ವರ್ತನೆಯಿಂದ ನೊಂದಳು. ಕೆಳಗೆ ಚೆಲ್ಲಿದ ಅನ್ನದ ಅಗುಳುಗಳನ್ನು ನೋಡುತ್ತಾ ನಿಂತು ಬಿಟ್ಟಳು. ಅನಾಯ, ಯಾಕಮ್ಮ ಅನ್ನನ ಹೀಗೆ ಚೆಲ್ದೆ ಎಂದು ಧೈರ್ಯ ವಹಿಸಿ ಕೇಳಿದಳು. ಒತ್ತಾಯ ಮಾಡದೆ ಹೋಗಿದ್ರೆ ನಾನು ಹೀಗೆ ಚೆಲ್ತಾ ಇರಲಿಲ್ಲ.
ಅನ್ನದ ಬೆಲೆ ನಿನಗೆ ಗೊತ್ತಿಲ್ಲ ಅನಿಸುತ್ತೆ. ಅತಿಯಾದ ಮುದ್ದಿನಿಂದ ಬೆಳೆದಿದ್ಯಾ. ಅನ್ನದ ಬೆಲೆ ಗೊತ್ತಿಲ್ಲ ಅಂತೀರಲ್ಲ, ನಿಮಗೆ ಗೊತ್ತಾ? ಇನ್ನೊಬ್ಬರ ಪರಿಶ್ರಮದ ಬೆಲೆ ಗೊತ್ತಾ? ಹಾಂ, ನಾನೇನೋ ಅತಿಯಾದ ಮುದ್ದಿನಿಂದ ಬೆಳೆದಿದ್ದೀನಿ, ಆದರೆ ನೀವು ಅತಿಯಾದ ಉದ್ದಟತನದಿಂದ ಮತ್ತು ಹಠದಿಂದ ಬೆಳೆದಿದ್ದು. ಮನೆಯಲ್ಲಿ ಸಿಗಲ್ಲ ಅಂತ ಇನ್ನೊಬ್ಬರ ಮನೆಗೆ ಹೋಗಿ ನಿಮ್ಮ ಹೊಟ್ಟೆ ತುಂಬಿಸ್ಕೊಂಡು ಬರ್ತಿದ್ರಲ್ಲ, ಹಾಗಲ್ಲ ನಾನು. ಹೊಟ್ಟೆ ತುಂಬಿಸಿಕೊಳ್ಳೋದಷ್ಟೇ ಅಲ್ಲ, ಅವರ ವಸ್ತುಗಳನ್ನು ಒತ್ತಾಯ ಮಾಡಿ ಪಡೆದುಕೊಳ್ಳೋದು. ಕೊಡದೆ ಹೋದರೆ ಕದ್ದಾದರೂ ಸರಿ, ಅದನ್ನು ನಿಮ್ಮದಾಗಿಸಿಕೊಳ್ಳೋದು. ಅನಾಯ, ಸಾಕು ನಿಲ್ಲಿಸು. ನಾಲ್ಗೆ ಇದೆ ಅಂತ ಹೇಗೆಂದ್ರೆ ಹಾಗೆ ಹರಿಯ ಬಿಡಬೇಡ. ಸಾಕು, ಸುಮ್ಮನಿರಿ. ನನಗೆ ಹೇಳೋರು ನಿಮಗೆ ಎಲ್ಲಿ ಹೋಗಿತ್ತು ಬುದ್ಧಿ? ಅಮ್ಮನ ಜೊತೆ ಹೇಗೆಲ್ಲ ನಡ್ಕೊಂಡಿದ್ದೀರಿ ಅಂತ ಗೊತ್ತು ನನಗೆ. ನೀವು ಮಾಡಿದ್ದು ನಿಮ್ಗೆ ಹೇಳಿದರೆ ಇಷ್ಟೊಂದು ಯಾಕೆ ಕಷ್ಟ ಆಗ್ತಿದೆ? ಅನಾಯ, ನೀನು ನಿಮ್ಮ ಅಮ್ಮನ ಹಾಗಲ್ಲ. ಹೌದು, ನಾನಷ್ಟು ಒಳ್ಳೆಯವಳಲ್ಲ, ನಾನು ಕೆಟ್ಟವಳೆ. ಏನೀಗ? ಅಮ್ಮ ಒಳ್ಳೆಯವಳಾಗಿದ್ದಕ್ಕೆ ಎಲ್ಲ ಕಳೆದುಕೊಂಡಳು. ನನಗೆ ಅವಳ ಹಾಗೆ ಕಳೆದುಕೊಳ್ಳಲು ಇಷ್ಟವಿಲ್ಲ. ನನ್ನ ವಸ್ತುನ ನನ್ನವರು ಅಂತಿರೋರನ್ನು ನಾನು ಬಿಟ್ಟುಕೊಡಲ್ಲ. ನಿಮಗೆ ಒಳ್ಳೆಯವಳಾಗಿರೋದು ನನ್ನಿಂದ ಆಗಲ್ಲ. ಹಾಗಲ್ಲ ಅನಾಯ, ಮಾತು ಎಲ್ಲಿಂದೋ ಎಲ್ಲಿಗೂ ಹೋಗ್ತಿದೆ. ಹಾಂ, ಶುರು ಮಾಡಿದವ್ರು ನೀವೇ ತಾನೇ. ನೀನು ನನ್ನ ಮಗಳಾಗಿರೋದು ಸಾಧ್ಯವಿಲ್ಲ ಎಂದು ತನಗರಿಯದೆ ನುಡಿದಳು ಋತು. ನಿಮ್ಮ ಮಗಳಾಗೋಕ್ಕೆ ಹೇಗೆ ಸಾಧ್ಯ? ನಾನು ರಾಶಿಕಾಳ ಮಗಳು, ನೆನ್ಪಿಟ್ಕೊಳ್ಳಿ. ನಿಮ್ಮ ಮಗಳಾಗಿದ್ದರೆ ಅದನ್ನು ನಾನು ಯಾವತ್ತೂ ಹೆಮ್ಮೆಯಿಂದ ಹೇಳ್ಕೊತಾ ಇರಲಿಲ್ಲ. ಅಸಹ್ಯ ಆಗ್ತಿದೆ ನಿಮ್ಮ ಬಗ್ಗೆ ನನಗೆ. ಬೇಡ, ಇಂತಹ ಉದ್ದಟತನ ಇರೋ ಮಗಳು ನನಗೆ ಬೇಡ ರೀ. ನಿಮ್ಮನ್ಯಾರು ನನ್ನ ಮಗಳು ಅಂತ ಒಪ್ಕೊಳಕ್ಕೆ ಹೇಳಿದ್ದು? ಅಸಂಬದ್ಧವಾಗಿ ಮಾತಾಡ್ತಿದ್ದೀರಲ್ಲ. ನಾನು ರಾಶಿಕಾ ಹೆತ್ತ ಮಗಳು, ರಾಶಿಕಾ ವಿಸ್ಮಯರ ಮಗಳು, ತಿಳಿತಾ? ನಿಮ್ಮಮ್ಮ ದೊಡ್ಡವ್ರ ಜೊತೆ ಹೇಗೆ ನಡ್ಕೋಬೇಕು ಅಂತ ಕಲಿಸಿಲ್ವಾ? ಅನ್ನಕ್ಕೆ ಯಾರಾದರೂ ಹೀಗೆ ಅವಮಾನ ಮಾಡ್ತಾರಾ? ನೋಡಿ, ಪದೇ ಪದೇ ಟಾಪಿಕ್ ಬದಲಿಸಿ ಮಾತಾಡ್ತಾ ನನ್ನ ಮನಸ್ಸಲ್ಲಿ ಗಿಲ್ಟ್ ಫೀಲ್ ಬರೋಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ. ಛೇ, ನೀವು ಯಾವತ್ತೂ ಬದಲಾಗಲ್ವಾ? ನಮ್ಮಮ್ಮ ನನಗೆ ಏನು ಹೇಳಿಕೊಟ್ಟು ಬೆಳೆಸಿದ್ದಾರೆ ಅಂತ ಪ್ರಶ್ನೆ ಮಾಡ್ತಿರಲ್ಲ. ನೀವು ನಿಮ್ಮಮ್ಮನಿಂದ ಏನು ಕಲಿತು ಬೆಳೆದ್ರಿ? ಇನ್ನೊಬ್ಬರೆಡೆ ಒಂದು ಬೆರಳು ಮಾಡುವಾಗ ನಿಮ್ಮ 4 ಬೆರಳು ನಿಮ್ಮತ್ತ ಇರುತ್ತವೆ ಅನ್ನೋದನ್ನು ಮರಿಬೇಡಿ. ಅನಾಯ, ಹದ್ದು ಮೀರಿ ಮಾತಾಡ್ತಿದ್ಯಾ. ಬೇಡ, ನಿಲ್ಲಿಸು. ನನಗೆ ಹೇಳೋರು ನೀವೇ ನಿಲ್ಲಿಸಿ. ಇಷ್ಟೊತ್ತು ಮರ್ಯಾದೆ ಕೊಟ್ಟು ಮಾತನಾಡಿರುವೆ, ಇನ್ನು ಮುಂದೆ ಅದೂ ಇರಲ್ಲ. ನಮ್ಮಮ್ಮನ ಬಗ್ಗೆ ಮಾತಾಡ್ತೀಯಲ್ಲ, ಎಷ್ಟು ಧೈರ್ಯ ನಿನಗೆ? ಅವರನ್ನು ನೋಡಾದರೂ ಇದೆಯಾ? ಯಾಕೆ ಈಗ ಅವರ ಮಾತು? ಸರಿ, ನಾನೇನೋ ನಿಮ್ಮ ಅಮ್ಮನ್ನ ನೋಡಿಲ್ಲ, ಓಕೆ. ಆದರೆ ನೀವು ನನ್ನ ಅಮ್ಮನ್ನ ನೋಡಿದ್ದೀರಿ. ಒಂದು ರೀತಿಯಲ್ಲಿ ಅವಳ ಜೀವನ ಹಾಳು ಮಾಡಿದ್ದೀರಿ. ಅಷ್ಟೆಲ್ಲ ತಿಳಿದ ನಂತರವೂ ನಿಮ್ಮೊಂದಿಗೆ ಸೌಹಾರ್ದದಿಂದ ಇರಬೇಕಾ? ನನ್ನ ಕೈಯಲ್ಲಿ ಅದು ಸಾಧ್ಯವಿಲ್ಲ. ನನ್ನ ಆಡಿಕೊಳ್ಳೋ ನೆಪದಲ್ಲಿ ನನ್ನ ಅಮ್ಮನ ಮಧ್ಯೆ ತಂದೆಲ್ಲ, ಅದಕ್ಕೆ ನನಗೆ ಕೋಪ ಬಂದಿದ್ದು. ನೀವು ಹಾಗೆ ತಾನೇ ಮಾಡಿದ್ದು. ನನ್ನನ್ನೋಕೆ ಹೋಗಿ ಅಮ್ಮನ ಹೆಸರು ಯಾಕೆ ತೆಗೆದಿದ್ದು? ನೀವು ಮಾಡಿದರೆ ನ್ಯಾಯ, ಬೇರೆಯವ್ರು ಮಾಡಿದರೆ ಅನ್ಯಾಯ. ಮಾತು ಬೇರೆ ದಿಕ್ಕಿಗೆ ಹೋಗ್ತಿದೆ. ನೀವೇ ಮಾತಿನ ದಿಕ್ಕನ್ನು ಪ್ರತಿ ಸಾರಿ ಬದಲಿಸ್ತಿರೋದು. ಅನಾಯ, ಸ್ಟಾಪ್ ಇಟ್, ಯು ಸ್ಟಾಪ್ ಇಟ್ ಎಂದಳು ಕೋಪದಿಂದ. ಇಬ್ಬರ ವಾದದ ಧ್ವನಿ ಜೋರಾಗಿದ್ದರಿಂದ ಆಕರ್ಷ್ನ ನಿದ್ದೆ ಹಾರಿತು. ಅನಾಯಾಳ ಹಾಗೂ ಋತುನ ಧ್ವನಿ ಕೇಳಿಸಿ ನಿಧಾನವಾಗಿ ಎದ್ದು ಬಂದ. ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದದ್ದು ನೋಡಿ ರೋಸಿ ಹೋದ. ಅನಾಯ ಸುಮ್ಮನಾಗದೆ ಹೋದದ್ದು ನೋಡಿ ಆಕರ್ಷ್ ಸಹ ಕೋಪಗೊಂಡ. ಋತುಳ ಕಣ್ಣಲ್ಲಿ ಜಿನುಗಲು ಸಿದ್ಧವಾಗಿದ್ದ ನೀರು ನೋಡಿ ತಾಯಿಯ ನೋವಿಗೆ ಸ್ಪಂದಿಸುವ ಮಗನಾಗಿ ಆಕರ್ಷ್ ಕೆಳಗೆ ಇಳಿದು ಬಂದ. ಅನಾಯ ಇನ್ನೂ ಮಾತನಾಡುತ್ತಲೇ ಇರುವುದು ನೋಡಿ ತಡೆಯಲು ಯೋಚಿಸಿದ. ಅನಾಯಾಳ ಕಡೆಯ ಮಾತು ಯು ಸ್ಟಾಪ್ ಇಟ್ ಎಂದದ್ದು ಕೇಳುತ್ತಲೇ ಇನ್ನಷ್ಟು ರೋಷ ಉಕ್ಕಿ ಬಂದು ವೇಗವಾಗಿ ನಡೆದು ಅನಾಯಾಳ ಬಳಿ ಬಂದವನೇ ಅವಳ ಭುಜ ಹಿಡಿದು ತನ್ನತ್ತ ತಿರುಗಿಸಿಕೊಂಡ. ಅವನನ್ನು ನೋಡಿ ಆಕರ್ಷ್, ನೀನು ಇಲ್ಲಿಗೆ ಬಂದ್ಯಾ? ಒಳ್ಳೆಯದಾಯ್ತು. ಹೇಗಿದ್ದೀಯಾ ಎಂದು ಕೇಳಿದಳು. ಅನಾಯ, ಐ ಆಮ್ ಫೈನ್ ಎಂದವನ ಧ್ವನಿ ಗಡುಸಾಗಿತ್ತು. ಆಕರ್ಷ್, ನೀನ್ಯಾಕೆ ಎದ್ದು ಬರೋಕ್ ಹೋದೆ ಎಂದು ಋತು ಹೇಳಿದಾಗ ಆಕರ್ಷ್ ಇಬ್ಬರನ್ನು ಒಮ್ಮೆ ನೋಡಿದ. ಋತು, ಅದು ನಾನು ಅನಾಯಾಗೆ ಊಟ ಮಾಡು ಅಂದೆ ಅವಳು ಎಂದು ತಡವರಿಸಿದಳು. ಬೇಡ ಎಂದರೂ ಒತ್ತಾಯ ಮಾಡಿದ್ರಿ. ಒತ್ತಾಯಕ್ಕೆ ಮಣಿಯಲಾಗದೆ ಹೋದಾಗ ಹೀಗಾಯ್ತು. ಹೋಗ್ಲಿ ಬಿಡು ಅನಾಯ, ಇದನ್ನು ಇಲ್ಲಿಗೆ ನಿಲ್ಲಿಸು. ಸುಮ್ಮನೆ ಯಾಕೆ ವಾದ ವಿವಾದ ಎಂದವನ ಮನದಲ್ಲಿ ಋತು ಬಗ್ಗೆ ಅನುಕಂಪವಿತ್ತು. ಅನಾಯ ಸತ್ಯ ನುಡಿದರೂ ಸಹ ಅದನ್ನು ಮಗನಾಗಿ ಒಪ್ಪಲು ಆಕರ್ಷ್ ಸಿದ್ಧನಿರಲಿಲ್ಲ. ಸರಿ ಆಕರ್ಷ್, ನಾನಿನ್ನ ಹೊರಡ್ತೀನಿ. ನೀನು ನೋಡಿ ಹೋಗಲು ಬಂದಿದ್ದೆ. ನಾನು ಮತ್ತೆ ಯಾವಾಗಲಾದರೂ ಬರ್ತೀನಿ ಎನ್ನುತ್ತಾ ಅನಾಯ ಹೊರಡಲು ನೋಡಿದಳು. ಋತು ಸುಮ್ಮನಿರದೆ, ಅನಾಯ, ಹೀಗೆ ಬಂದು ಹಾಗೆ ಯಾಕೆ ಹೋಗ್ತೀಯಾ? ಕೂತ್ಕೋ ಆಕರ್ಷ್ ಜೊತೆ ಸ್ವಲ್ಪ ಹೊತ್ತು ಇರು. ಸಂಜೆ ತಿಂಡಿಯಾದರೂ ತಿಂದು ಹೋಗುವಿಯಂತೆ ಎಂದಳು. ಬೇಡ, ಹೊರಡ್ತೀನಿ ಎಂದರೂ ಕೇಳದೆ ಋತು ತಡೆಯಲು ನೋಡಿದಳು. ಈಗಾಗಲೇ ಅವಳೊಂದಿಗೆ ನಡೆದ ವಾದ ವಿವಾದದಿಂದ ಬೇಸತ್ತ ಅನಾಯ ಅವಳಿಗೆ ಉತ್ತರ ಕೊಡುವ ಮನಸ್ಸು ಬಾರದೆ ಹೊರಡಲು ಮುಂದಾದಳು. ಋತು ಮತ್ತೆ ತಡೆದಾಗ ಅನಾಯಾಳ ಕೋಪ ಹೆಡೆ ಎತ್ತಿತು.
ಯಾಕೆ ಈ ರೀತಿ ತನ್ನನ್ನು ಪದೇ ಪದೇ ಹಿಂಸೆ ಮಾಡುತ್ತಿರುವಳು ಎಂದು ಅಸಹನೆ ತೋರಿತು. ಈಗ ಬದಲಾಗಿರುವಳು ಎಂದು ಆಕರ್ಷ್ನ ಮಾತಿನಿಂದ ಎನಿಸಿದ್ದರೂ ಋತುಳ ನಡವಳಿಕೆ ಇನ್ನೂ ಹಾಗೆ ಇರುವುದು ಮನದಟ್ಟಾಯಿತು ಅನಾಯಾಳಿಗೆ. ಆಕರ್ಷ್, ಅಮ್ಮ ನನ್ನ ದಾರಿ ನೋಡ್ತಿರ್ತಾರೆ, ಹೊರಡ್ತೀನಿ ಎಂದಳು. ಆದಷ್ಟು ಋತುವಿನೊಂದಿಗೆ ಮಾತನ್ನು ಮುಂದುವರಿಸಲು ಇಚ್ಛಿಸದೆ. ಆಕರ್ಷ್ಗೂ ಋತುಳ ಮಾತನ್ನು ಏಕೆ ಅನಾಯ ತಳ್ಳಿ ಹಾಕುತ್ತಿದ್ದಾಳೆ ಎನಿಸಿತು. ತೋರಿಕೆಗಾದರೂ ಸಹಜವಾಗಿ ಇರಬಾರದೇ ಎನಿಸಿದ್ದು ಸುಳ್ಳಲ್ಲ. ಆದರೆ ಅನಾಯಾಳಿಗೆ ಒಂದು ಕ್ಷಣ ಸಹ ಅಲ್ಲಿರಲು ಮನಸ್ಸಿಲ್ಲ. ಋತು ಮುಂದೆ ಬಂದು ತಡೆಯಲು ನೋಡಿದಳು. ಅನಾಯ ಮನಸ್ಸು ಮುದುಡಿಸಿಕೊಂಡು ಹೋಗುವುದು ಬೇಕಿರಲಿಲ್ಲ. ಅನಾಯ, ಆಕರ್ಷ್ ಸಹ ಎದ್ದು ಬಂದಿರುವ, ಅವನಿಗಾಗಿಯಾದರೂ ಸ್ವಲ್ಪ ಹೊತ್ತು ಇರು ಎನ್ನುತ್ತಾ ಅನಾಯಾಳ ಎದುರು ಬಂದು ನಿಂತಳು. ನಿಮಗೆ ಎಷ್ಟು ಸಾರಿ ಹೇಳೋದು, ಯಾಕೆ ತರ ಹಿಂಸೆ ಮಾಡ್ತೀರಾ? ನನ್ನ ಪಾಡಿಗೆ ನನ್ನ ಬಿಡಬಾರ್ದಾ ಎಂದು ಕೋಪದಿಂದ ನುಡಿದಳು. ಇಬ್ಬರಲ್ಲಿ ಆಕರ್ಷ್ನಿಗೆ ತನ್ನ ತಾಯಿಯ ನೋವು ಹೆಚ್ಚು ಎದ್ದು ಕಾಣಿಸಿತು. ಅನಾಯಾಳೆ ಉದ್ದಟತನ ಮಾಡುತ್ತಿರುವ ಹಾಗನಿಸಿ ಕೋಪದಿಂದ, ಅನಾಯ, ಬಿಹೇವ್ ಯೋರ್ ಸೆಲ್ಫ್. ಅಷ್ಟು ಅವ್ರು ಹೇಳ್ತಿದ್ರು, ಯಾಕೆ ಹಠ ನಿನ್ಗೆ? ಸುಮ್ಮನೆ ಇರಬಾರ್ದಾ ಎಂದ. ಆಕರ್ಷ್, ನನಗೆ ಹೇಳ್ತೀಯಲ್ಲ, ನಿನ್ನ ಅಮ್ಮನಿಗೆ ಹೇಳಬಾರ್ದಾ? ಯಾಕೆಷ್ಟು ನನ್ನನ್ನು ತಡೆಯುವ ಹಠ? ನನ್ನ ಇಷ್ಟ, ನಾನೇನಾದರೂ ಮಾಡ್ಕೋತೀನಿ. ಯಾಕಷ್ಟು ತಮ್ಮ ಮಾತು ಇನ್ನೊಬ್ರು ಕೇಳಲೇಬೇಕು ಅನ್ನೋ ಕೆಟ್ಟ ಹಠ? ಅನಾಯ, ಅವರು ನಿನಗಿಂತ ದೊಡ್ಡವರು, ಹಾಗೆಲ್ಲ ನಡ್ಕೋಬೇಡ. ಅವರ ಮನಸ್ಸಿಗೆ ನೋವಾಗುತ್ತೆ. ನಿನಗಿಷ್ಟ ಇಲ್ಲ ಅಂದರೆ ನಯವಾಗಿ ಹೇಳು, ಹೀಗೆ ಕಟುವಾಗಿ ಬೇಡ. ನೋಡು ಆಕರ್ಷ್, ಆಗ್ನಿಂದ ನಾನು ನಯವಾಗಿಯೇ ಹೇಳ್ತಾ ಬಂದೆ. ಇವರೇ ಹದ್ದು ಮೀರಿ ನನ್ನ ಕಾಡ್ತಿರೋದು. ಯು ಆರ್ ಕ್ರಾಸಿಂಗ್ ಲಿಮಿಟ್ ಆನ್ಯಾ. ಟೇಕ್ ಯುವರ್ ವರ್ಡ್ಸ್ ಬ್ಯಾಕ್. ವಾಟ್ ಡು ಯು ಮೀನ್ ಬೈ ದಟ್ ಆಕರ್ಷ್? ನಾನು ಮಾತ್ರನ ಲಿಮಿಟ್ ಕ್ರಾಸ್ ಮಾಡ್ತಿರೋದು? ಇವರಲ್ವಾ? ಹೋಗೋರನ್ನ ತಡೆಯೋದ್ಯಾಕೆ? ಅವ್ರ ಪಾಡಿಗೆ ಅವರನ್ನು ಬಿಡಲು ಆಗಲ್ವಾ ನಿಮ್ಮಮ್ಮನಿಗೆ? ಎಲ್ಲದರಲ್ಲೂ ಮೂಗು ತೂರಿಸ್ಲೇಬೇಕಾ? ತಾವು ಹೇಳಿದಂತೆ ಎಲ್ಲರೂ ಇರಲೇಬೇಕಾ? ಜಸ್ಟ್ ಶಟ್ ಯುವರ್ ಮೌತ್. ನಾನು ಬಾಯಿ ಮುಚ್ಕೊಂಡಿದ್ರು ನಿಮ್ಮಮ್ಮ ನಾನು ಹಾಗಿರೋಕೆ ಬಿಡ್ತಿಲ್ಲ. ನನಗೆ ಹೇಳೋ ಬದಲು ಅವ್ರಿಗೆ ಹೇಳ್ಕೊ. ನನಗೋಸ್ಕರ ನೀವಿಬ್ಬರು ಜಗಳ ಆಡಬೇಡಿ, ನಿಲ್ಲಿಸಿ ದಯವಿಟ್ಟು. ನನ್ನ ಪಾಡಿಗೆ ನಾನು ಹೋಗ್ತಿದ್ರೆ ತಡೆದು ಕಿರಿಕಿರಿ ಮಾಡಿದವ್ರೆ ನೀವು. ಇಬ್ಬರ ಮಧ್ಯೆ ಕಿಡಿ ಹಚ್ಚಿ ಈಗೇನು ನೈಸಾಗಿ ನನಗೋಸ್ಕರ ಕಿತ್ತಾಡಬೇಡಿ ಅನ್ನೋದು? ಈ ರೀತಿ ತಂದಿಡೋ ಬದಲು ನೀವು ಸುಮ್ಮನೆ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಿತ್ತಾ ಎಂದು ನೇರವಾಗಿ ಕೋಪದಿಂದ ಗಡುಸಾದ ಧ್ವನಿಯಲ್ಲಿ ಮಾತನಾಡಿದ ಅನಾಯಾಳ ಬಗ್ಗೆ ಆಕರ್ಷ್ಣಿಗೆ ಕೋಪ ಹೆಚ್ಚಿತು. ಅವನು ಮುಂದೆ ಬಂದು, ನಿನಗೆ ಒಂದ್ಸಾರಿ ಹೇಳಿದ್ರೆ ಅರ್ಥ ಆಗಲ್ವಾ ಎಂದ ಅನಾಯಾಳ ತೋಳು ಹಿಡಿದು. ಅನಾಯ ಅಷ್ಟೇ ಬಿರುಸಾಗಿ ಅವನ ಕೈ ಕಿತ್ತೆಸೆದು, ನಿನ್ನ ಅಮ್ಮನಿಗೆ ಬುದ್ಧಿ ಸರಿಯಿಲ್ಲ, ಅದಕ್ಕಾಗಿ ನನಗ್ಯಾಕೆ ಶಿಕ್ಷೆ ಕೊಡ್ತೀಯಾ ಎಂದಳು. ಆಕರ್ಷ್ ಜೋರಾಗಿ ಅನಾಯ ಎಂದು ಕಿರುಚುತ್ತಾ ಕೈ ಎತ್ತಿದ. ಅನಾಯ ಗಾಬರಿಯಲ್ಲಿ ನಿಂತಲ್ಲೇ ಹೆಜ್ಜೆ ಎತ್ತಿಡಲಾಗದೆ ನಿಂತು ಬಿಟ್ಟಳು. ಆಕರ್ಷ್ಣ ಎತ್ತಿದ ಕೈ ಅನಾಯಾಳ ಕೆನ್ನೆಯನ್ನು ಸೋಕುವುದರಲ್ಲಿತ್ತು. ಮುಂದೇನು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ.